ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ವಿಧಾನಸಭಾ ಚುನಾವಣೆ ಕಾವು ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆನೆಕೊಂಡ ಮತ್ತು ಬಸಾಪುರ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಬೆಳಗ್ಗೆಯಿಂದ ತುರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಬಾರಿ ಒಂದು ವಿಭಿನ್ನವಾದಂಥ ಒಂದು ಚಿತ್ರಣ ಕಾಣ್ತಾ ಇದೆ. ಅಂದರೆ ಒಂದು ಕಡೆ ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತದಾರರಲ್ಲಿ ಕೂಡ ಭಿನ್ನಾಭಿಪ್ರಾಯ ಹೆಚ್ಚಾಗಿದ್ದರಿಂದ ಒಂದು ರೀತಿ ತುರುಸಿನ ಎಲ್ಲ ಪ್ರದೇಶಗಳಲ್ಲೂ ಬಿಜೆಪಿ ಅಭ್ಯರ್ಥಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರತಿಕ್ರಿಯೆ ಕಂಡುಬರ್ತಾ ಇದೆ? ಈಗಾಗಲೇ ನಿನ್ನೆಯಿಂದ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಬ್ಬ ಮತದಾರರಂತೂ ಮತಯಾಚನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಮತಯಾಚನೆ ಮಾಡಿದಾಗ ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಈಗಾಗಲೇ ಮತವನ್ನು ನಾವು ಹಾಕ್ತೀವಿ, ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಪ್ರತಿಜ್ಞೆನ ಮಾಡ್ತಾ ಇದ್ದಾರೆ. ಕಳೆದ ಒಂದು 1983ರಲ್ಲಿ ಏನು ಕೆಲವು ಅಲ್ಪಸಂಖ್ಯಾತರು ಬಂಡಾಯ ಎದ್ದ ಹಿನ್ನೆಲೆಯಲ್ಲಿ ನಾಗಮ್ಮ ಕೇಶವಮೂರ್ತಿ ಅವರ ಡಿಪಾಸಿಟ್ ಜಪ್ತಾಗಿರ್ತಕ್ಕಂಥದ್ದು ಏನು ಸೋಲನ್ನು ಅನುಭವಿಸಿರ್ತಕ್ಕಂಥ ಈ ಬಾರಿ ಕೂಡ ಅಂಥದ್ದೊಂದು ವಾತಾವರಣ ಕಾಣ್ತಾ ಇದೆ ಅಂತ ಏನಾರು ಅನಿಸ್ತಾ ಇದೆ? ನಿಮ್ಮ ಎಲ್ಲ ಭಾಗದಲ್ಲೂ ಪ್ರಚಾರ ಮಾಡ್ತಾ ಇದ್ರಿ, ವಿಶೇಷವಾಗಿ ಬಿಜೆಪಿ ಅವರು 2,32,000 ಮತದಾರರು ಕೂಡ ಮತಯಾಚನೆ ಮಾಡ್ತೀವಿ. ಪ್ರತಿಯೊಬ್ಬರಿಗೂ ಮತದಾನ ಮಾಡಿ ಅಂತ ಕೇಳ್ಕೊಳ್ತೀವಿ. ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡಿ ಅವರ ಆಂತರಿಕ ವಿಚಾರ ಅದು ನೋಡೋಣ. 27ನೇ ತಾರೀಕು ನಾಮಿನೇಷನ್ ವಾಪಸ್ತಾದ ನಂತರ ಯಾರು ನಿಲ್ತಾರೆ ಯಾರೆಲ್ಲ ಗೊತ್ತಾಗುತ್ತೆ ಉಮೇದುವಾರರು. ತದನಂತರ ಗೊತ್ತಾಗುತ್ತೆ ಚುನಾವಣೆಯ ರಂಗು. ದಾಸ್ ಕರಿಯಪ್ಪ ಅವರು ವಿಶೇಷವಾಗಿ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಪ್ರಥಮ ಬಾರಿ ಈ ರೀತಿಯಾದ ಒಂದು ಪ್ರಚಾರವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ನಾನು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಉಮೇದುವಾರ. 2,32,000 ಮತದಾರತ್ತ ಹೋಗಬೇಕಾಗಿತ್ತು. ನಮ್ಮೆಲ್ಲರ ಪಕ್ಷದ ಅಭ್ಯರ್ಥಿಯ ಕರ್ತವ್ಯ. ಮುಖಂಡರು ಒಡಗೂಡಿ ನಾವು ಹೊರಟಿದ್ದೀವಿ, ಮತಯಾಚನೆ ಮಾಡ್ತೀವಿ. ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಒಟ್ಟಾರೆ ಇನ್ನಿನ್ನೇ ಏನೋ ಒಂದು ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ದುರ್ಗಾಂಬಿಕೆ ದೇವಸ್ಥಾನದಲ್ಲಿ ಒಂದು ಘಟನೆ ನಡೆದಿದೆ. ಅದಕ್ಕಾಗಿ ಹೋಮ ಮತ್ತು ಏನು ದೇವಸ್ಥಾನ ಶುದ್ಧೀಕರಣ ಕೆಲವು ಏನು ಪ್ರಮುಖರು ಮುಂದಾಗಿರ್ತಕ್ಕಂಥ ಅದ್ರ ಬಗ್ಗೆ ಯಶವಂತರಾವ್ ಜಾಧವ್ ಅವರು ಏನು ಹೇಳ್ತಕ್ಕೆ ಇಷ್ಟಪಡ್ತೀರಿ? ಸರ್, ಈಗಾಗಲೇ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಾವು ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯುವಕರು ಹುಮ್ಮಸ್ಸಿಂದ ನಮ್ಮನ್ನು ಸೇರ್ಕೊಂಡು, ನಮ್ಮ ಅಜಯ್ ಕುಮಾರ್ ಸೇರ್ಕೊಂಡು, ನಮ್ಮೆಲ್ಲ ನಾಯಕರನ್ನು ಒತ್ಕೊಂಡು ಒಳಗಡೆಗೆ ಹೋಗ್ಬಿಟ್ರು. ನಮ್ಮ ಯಾರವೂ ಸಹಿತ ಚಪ್ಪಲಿ ಸಹಿತ ಬಿಡೋಕ್ಕೆ ಅವಕಾಶ ಕೊಡಲಿಲ್ಲ. ಹೊತ್ಕೊಂಡು ಒಳಗೆ ಹೋದ್ರು. ಹಂಗಂತಂದೇಳಿ ನಾವು ಗರ್ಭಗುಡಿ ಪ್ರವೇಶ ಮಾಡಿಲ್ಲ. ಏನು ಕಬ್ಬಿಣದ ಗೇಟ್ ಐತಲ್ಲ, ಆ ಗೇಟ್ ಹತ್ರ ಹೋಗಿದ್ದಾರೆ, ಅಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ಅದನ್ನು ಯಾವುದೇ ರೀತಿಯ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಸಹಿತ ದೇವರನ್ನ ಆರಾಧನೆ ಮಾಡ್ತಕ್ಕಂಥವ್ರು. ಯಾಕೆಂದರೆ ಇವತ್ತು ದೇಶದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಹೋರಾಟ ಮಾಡಿದ್ದಾರೆ ಯಾರು? ಬಿ ಜೆ ಪಿಯವರು. ಅದನ್ನು ವಿರೋಧ ಮಾಡಿದೆ ಯಾರು? ಕಾಂಗ್ರೆಸ್ನವರು. ಇವತ್ತು ಅವರಿಗೆ ದೇವರುಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಅವರಿಗೆ ಇವತ್ತು ಪ್ರೀತಿ ವಿಶ್ವಾಸ ಹುಟ್ಟೈತಿ. ನಾನು ನಮ್ಮ ಕಾಂಗ್ರೆಸ್ಸಿನ ಮಿತ್ರರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಪ್ರಭಾ ಮಲ್ಲಿಕಾರ್ಜುನು ತಿರುವನಂತಪುರ ತಕ್ಕ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ದೀಪ ಹಚ್ಚಬೇಕು ಅಂತಂದು ಹೇಳಂದರೆ ಅದಕ್ಕೆ ಯಾರು ಆದೇಶ ಮಾಡಿದರು? ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರು. ಜಡ್ಜನ್ನು ನೀವು ವಜಾ ಮಾಡಿರಿ, ದೀಪ ಹಚ್ಚಬಾರ್ದಲ್ಲಿ ಅಂತಂದು ಹೇಳಿದಂಥ ಮಹಾನ್ ತಾಯಿ ಇವತ್ತು ಅವರ ಬೆಂಬಲಿಗರು ಆಕಸ್ಮಿಕ ಆಗಿರ್ತಕ್ಕಂಥದ್ದು. ಹಾಗಂತಂದೇಳಿ ನಾವು ಅದನ್ನು ಸಮರ್ಥನೆ ಮಾಡ್ಕೊಂತಿಲ್ಲ. ಆಕಸ್ಮಿಕ ಆಗಿರ್ತಕ್ಕಂಥದ್ದನ್ನು ಇಷ್ಟು ದೊಡ್ಡದಾಗಿ ಬಿಂಬಿಸಿ ಒಂದು ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ನಾನು ಅವರು ಧರ್ಮದರ್ಶಿಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ನಾವೆಲ್ಲರೂ ಸಹಿತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥದ್ದು ದುರ್ಗಮ್ಮನ. ದುರ್ಗಾಂಬಿಕಾ ದೇವಸ್ಥಾನ ಕಮಿಟಿ ಒಳಗಿರ್ತಕ್ಕಂಥ ಒಬ್ಬ ಸದಸ್ಯರ ತಮ್ಮ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಹಬ್ಬ ಆದ ತಕ್ಷಣ ಒಂದು ಕೋಣನ ಪೂಜೆ ಮಾಡಿಬಿಡ್ತೀವಿ. ದುರ್ಗಾಂಬಿಕಾ ಇದು ಮುಂದಿನ ವರ್ಷಕ್ಕೆ ಅಂತಂದೇಳಿ ಆ ರೀತಿ ಆ ಕೋಣನ ಯಾವುದೇ ಬಾಲ, ಬಿಳಿ ಬಾಲ ಇರೋಂಗಿಲ್ಲ, ಯಾವುದೇ ರೀತಿ ಏನು ಸಹಿತ ಮುಕ್ಕಾಗಿರೋಂಗಿಲ್ಲ, ಕಿವಿ ಮುಕ್ಕಾಗಿರೋಂಗಿಲ್ಲ, ಯಾವುದೂ ಮುಕ್ಕಾಗಿರೋಂಗಿಲ್ಲ. ಅದನ್ನು ಪೂಜೆ ಮಾಡಿ ಅಮ್ಮನಿಗೆ ಅಂತಂದೇಳಿ ಅರ್ಪಿಸ್ತೇವೆ. ಅಂಥ ಕೋಣನ್ನೇ ಹಿಡಿದು ಮಾರಕ್ಕೆ ಹೋಗಿ ಅದಕ್ಕೆ ಮೂಗುದಾರ ಹಾಕಿದಂಥ ವ್ಯಕ್ತಿಗೆ ಅವಾಗ ಅಪಚಾರ ಆಗಲಿಲ್ಲ. ಅವರಿಗೆ ಆ ಕಮಿಟಿಗಿರ್ತಕ್ಕಂಥ ಸದಸ್ಯರ ತಮ್ಮ ಅದನ್ನು ಮಾರಕ್ಕೆ ತೊಗೊಂಡು ಹೊಂಟಿದ್ದ. ಅಲ್ಲಿರ್ತಕ್ಕಂಥ ಭಕ್ತರು ಹಿಡಿದು ನಿಲ್ಲಿಸಿದ್ರು. ಅದು ರಾತ್ರೋರಾತ್ರಿ ಕಳ್ಳರಂಗೆ ಬಂದು ಮತ್ತೊಂದು ಕೋಣನ ಪೂಜೆ ಮಾಡಿಬಿಟ್ರು. ಇವತ್ತು ಏನೋ ಅಕಸ್ಮಿತ ಆಗಿರತಕ್ಕಂಥದ್ದು. ಇಂಥದಕ್ಕೆ ನಾಚಿಗೇಡಿನ ಸಂಗತಿ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಈ ರೀತಿ ಮಾಡ್ತಾ ಇದ್ದಾರೆ ನಾಟಕನ. ದಾವಣಗೆರೆ ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಶಾಮನೂರು ಫ್ಯಾಮಿಲಿನ ಮನೆಗೆ ಕಳಿಸ್ಬೇಕು ಅಂತ ದಾವಣಗೆರೆ ಜನ ತೀರ್ಮಾನ ಮಾಡಿದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರಲ್ಲ, ಓಟ್ ಮತದಾರ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಈ ರೀತಿ ಏನೇನು ಕುತಂತ್ರ ಮಾಡ್ತದಲ್ಲ, ಅವ್ರಿಗೆ ತಕ್ಕ ಪಾಠವನ್ನು ದಾವಣಗೆರೆ ಜನತೆ, ದಕ್ಷಿಣ ಕ್ಷೇತ್ರದ ಜನತೆ ಕಲಿಸ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಒಂದು ಏನು ಪ್ರಚಾರ ನಡೀತಾ ಇದೆ. ಈ ಪ್ರಚಾರದ ಹಿನ್ನೆಲೆಯಲ್ಲಿ ಕೆಲವು ರಾಜಕೀಯ ಚಟುವಟಿಕೆಗಳು ನಡೀತಾವೆ ದೇವಸ್ಥಾನದ ಹೆಸರಿನಲ್ಲಿ. ಒಟ್ಟಾರೆಯಾಗಿ ಮತ್ತು ತಿರುಸಿನ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಈ ಸಲ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ವಿಶೇಷ ಅಂತ ಹೇಳಿದ್ರು. ಕ್ಯಾಮರಾ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.